ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಿಕ್ವೆಸ್ಟ್, ನಿಮ್ ಮನೆ ಬೇಡ ಅಂತಾರೆ, ಅಪ್ಪ ಬೇಡ ಅಂತ ಹೇಳ್ಬೋದು. SLC ಸಾಕ್ಬಿಟ್ರೆ ಹೆಣ್ಮಕ್ಳು ನಮ್ಗೇನು ಬಹಳ ಈಗ ಮೇಡಮ್ ಹೇಳ್ತಿದ್ದಾರೆ, ಹೆಣ್ಮಕ್ಳು ಇನ್ನೊಬ್ರು ಮನೆಗೆ ಹೋಗ್ತಾರೆ, ಇನ್ನೊಬ್ರು ಮನೆ ಬೆಳಕಾಗ್ತಾರೆ ಅಂತ. ಬೇಡ ಸಾಕು, SLC ಓದಿದ್ರಲ್ಲ ಅಂತ. ಇಲ್ಲ, ನಾನು PUC ಮಾಡ್ತೀನಿ. ಹೌದಾ? ಒಂದ್ ಸಂಕಲ್ಪ ಮಾಡ್ಕೊಂಡ್ರೆ PUC ಮಾಡ್ತೀನಿ ಅಂತ. PUC ಆಯ್ತಾ, ಡಿಗ್ರಿ ಮಾಡೇ ಮಾಡ್ತೀನಿ ಅಂತ. ಈಗ ನೀವು ಸಂಕಲ್ಪ SLC ಅಲ್ಲಿ ಮಾಡಿದ್ದು ಸಂಕಲ್ಪದ ದಿನ ಅಂತ ಭಾವಿಸಿಕೊಂಡ್ರೆ ಒಂದು ಡಿಸೈಡ್ ಮಾಡ್ರಿ. ಹೌದಾ? ನೀವೆಲ್ಲ ಅದೇ ಸಂಕಲ್ಪದ ದಿನ ಅಂತಲೇ ಕೈಗಳು ಕೊಟ್ಟು ಒಂದು ಅರ್ಧ ಪುಟ ಲೇಖನ ಬರೆದು ನಿಮ್ಮ ಸ್ವರ್ಗಳಿಗೆ ತೋರಿಸಿ ಜೀವನ ಪರ್ಯಂತ ಎಲ್ಲೂ ಹಾಳಾಗದಾಗಿ ಅದನ್ನ ಕಾಪಾಡಿಕೊಂಡು ನಿಮ್ ಜೀವನದಲ್ಲೇ ಎಂದು ಹಾಳಾಗದ ಎಕ್ಸೈಜ್ ಆ ಪೇಜ್. ನಾವು ಇಂಥ ಮಾತನ್ನ ಕೇಳಿಲ್ಲ, ನಾವು ನಡೆದಿದ್ದೇ ದಾರಿ. ನಾವು ಒಂಥರ ಆನೆಗಳಿದ್ದಂಗೆ ನಡೆದಿದ್ದೇ ದಾರಿ. ಇವತ್ತು ನಮ್ಮ ದಾರಿ ಬಹಳ ಜನ ಬರ್ತಾರೆ. ಹಾಗೆ ನೀವು ಸಹ ನಿಮ್ಮ ಮಾತನ್ನ ನೀವೇ ಕೇಳಿಕೊಂಡು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿ. ಹೆಣ್ಣುಮಕ್ಕಳು ಸಾಧನೆ ಮಾಡಿದ್ರೆ ಖುಷಿ ಪಡೋರು ಪುರುಷರೇ. ನಿಮ್ ಬದುಕಿಗೆ ಬೆಳಕಾಗ್ತದೆ ಅಂತ ಹೇಳ್ತಾ, ತಿಮ್ಮಪ್ಪನವರು 8,000 ಜನಕ್ಕೆ ಇಂಥದ್ದೊಂದು ಸೇವೆ ಮಾಡ್ತಾರೆ ಅಂದ್ರೆ ಅದು ಯಾವ್ದಿಂದ ಸಾಧ್ಯ ಆಯ್ತು ಅಂದ್ರೆ ಶಿಕ್ಷಣದಿಂದ ಸಾಧ್ಯ ಆಯ್ತು. ಶಿಕ್ಷಣದಿಂದ ಎಲ್ಲವೂ ಸಾಧ್ಯ. ಅದಕ್ಕಿಂತ ದೊಡ್ಡ ಶಕ್ತಿನೇ ಇಲ್ಲ. ನಿಮ್ಮ ಬಡತನ ಹೋಗ್ಬೇಕಾ? ಶಿಕ್ಷಣ. ಒಳ್ಳೆ ಬೆಳಗ್ಗೆ ಆಗ್ಬೇಕಾ? ಶಿಕ್ಷಣ. ಅಪ್ಪ ಅಮ್ಮಗೆ ಗೌರವ ಕೊಡ್ಬೇಕಾ? ಶಿಕ್ಷಣ. ಸಮಾಜದಲ್ಲಿ ಆದರ್ಶ ಆಗ್ಬೇಕಾ? ಶಿಕ್ಷಣ. ಶಿಕ್ಷಣವೇ ನಮ್ಮ ಎಲ್ಲ ವಿಮೋಚನೆಗಳಿಗೆ ದಾರಿ. ತುಂಬಾ ನಂಬಿ ಪ್ರೀತಿ ಮಾಡಿ ಶಿಕ್ಷಣ. ಕಷ್ಟಪಟ್ಟು ಓದ್ಬೇಡ್ರಿ, ಖುಷಿ ಪಟ್ಟು. ಯಾವತ್ತೂ ಕಷ್ಟಪಟ್ಟು ಖುಷಿ ಪಟ್ಟು ಹೋದ್ರೆ ನಿಮ್ಗೆ ಚೆನ್ನಾಗಿರ್ತದೆ ಅಂತ ಹೇಳ್ತಾ, ನಿಮ್ ಬದುಕು ಸುಂದರವಾಗಲಿ, ಹಸನಾಗ್ಲಿ. ಅಪ್ಪ ಅಮ್ಮ ಇನ್ನೊಂದು ಮಾತು, ನೀವು ಪ್ರತಿನಿತ್ಯ ಅಪ್ಪ ಅಮ್ಮ ಹತ್ರ ಮಾತಾಡಿ. ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಮಾತಾಡಿ. ಯಾರ ಜೊತೆ ಜಗಳ ಮಾಡಬೇಡ್ರಿ ಅಂದ್ರು. ಮೊದಲು ನೀವು ಅಪ್ಪ ಅಮ್ಮನ ಪ್ರೀತಿ ಮಾಡಿ ನಿತ್ಯ ಮಾತಾಡಿಸ್ರಿ. ಬಹಳ ಜನ ಮುಗಿದು ಟ್ಯೂಷನ್ ಹೋಗಿ ಸಾಕಾಯ್ತು, ಮಲಗಿ ಬೆಳಿಗ್ಗೆ ಎದ್ವಿ ಹಿಂಗೆಲ್ಲ ಮಾಡಬೇಡ್ರಿ. ಪ್ರತಿದಿನ ಅಪ್ಪ ಅಮ್ಮನ ಪ್ರೀತಿ ಮಾಡಿ. ಅಪ್ಪ ಅಮ್ಮನಿಗಿಂತ ಗುರುಗಳು ಬೇರೆ ಯಾರಿಲ್ಲ. ಸರಿನಾ? ಮನೆಯನ್ನ ಪ್ರೀತಿ ಮಾಡಿ, ಅಪ್ಪನ ಪ್ರೀತಿ ಮಾಡಿ. ಸಿದ್ದೇಶ್ವರ ಮೇಡಮ್ ಅವರೇ, ಎಲ್ಲ ಗೆಳೆಯರು. ನಾನು ಹೆಚ್ಚು ಇವತ್ತು ಮಾತಾಡೋದಿಲ್ಲ. ನಮ್ಮ ಗುರುಗಳು ಮಾತಾಡ್ತಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಕಡಿಮೆ ಮಾತಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ನೆಪ ಏನು ಅಂದರೆ, ಒಂದು ಪ್ಯಾಡು ಪೆನ್ನು ಮಕ್ಕಳಿಗೆ ವಿತರಣೆ ಮಾಡೋ ಮೂಲಕ ಇವತ್ತು SSLCಯಲ್ಲಿ ಓದುವಂಥ ವಿದ್ಯಾರ್ಥಿಗಳು, ಅದರಲ್ಲೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿದೆ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೊರಗಡೆ, ಬೇರೆ ಬೇರೆ ಖಾಸಗಿ ಶಾಲೆಗಳಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ. ಆದರೆ ನಾವೆಲ್ಲರೂ ಕೂಡ ನಿಮಗೊಂದು ಉತ್ತೇಜನ ನೀಡಬೇಕು. ಯಾಕೆಂತ ಹೇಳಿದ್ರೆ, ಇಲ್ಲಿ ನಾವು ವೇದಿಕೆ ಕೂತವ್ರು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಿಂದ ಓದ್ದವರು, ನಾವು ಯಾರೂ ಕೂಡ ಖಾಸಗಿ ಶಾಲೆಯಿಂದ ಓದ್ದವರಲ್ಲ. ಹಂಗಾಗಿ ಸರ್ಕಾರಿ ಶಾಲೆ ಮಕ್ಕಳು ಅಂದರೆ ಅತ್ಯಂತ ಬುದ್ಧಿವಂತರು, ಸರ್ಕಾರಿ ಶಾಲೆ ಶಿಕ್ಷಕರು ಅಂದರೆ ಅತ್ಯಂತ ಬುದ್ಧಿವಂತರು ಅನ್ನೋದು ನಮಗೆ ಗೊತ್ತು, ನಿಮಗೂ ಗೊತ್ತು. ಹಂಗಾಗಿ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ಖಾಸಗಿ ಶಾಲೆ ಅಲ್ಲ, ಸೌಕರ್ಯಗಳು ಕೊರತೆ ಇರ್ತದೆ, ಅದು ಇಲ್ಲ ಅಂತಲ್ಲ. ನಾವು ಓದುವಾಗ, ನಾವು 10ನೇ ತರಗತಿ ಓದುವಾಗ ಬರೀ ಇಬ್ಬರೇ ಮೇಷ್ಟ್ರಿದ್ರು. ಅಟ್ಲೀಸ್ಟ್ ನಿಮಗೆ 6 ಸಬ್ಜೆಕ್ಟ್ಗೆ 6 ಶಿಕ್ಷಕರಾಗಿದ್ದಾರೆ. ಇಂಥ ಇಲ್ಲಗಳ ಮಧ್ಯೆ ಕೂಡ ನಾವು ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೆದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಾಗಬೇಕು ಎಂಬ ಆಶಯದಲ್ಲಿ ಇವತ್ತು ಈ ಶಾಲೆಗೆ ಬಂದು ಪೆನ್ನು ಮತ್ತು ಪ್ಯಾಡ್ಗಳನ್ನು ವಿತರಣೆ ಮಾಡುವ ನೆಪದಲ್ಲಿ ನಿಮಗೆ ಒಂದು ಉತ್ತೇಜನ ಮಾಡುವಂಥ ಕಾರ್ಯಕ್ರಮ ಇದು. ನಮ್ಮ ಗೆಳೆಯರಾದಂಥ ತಿಮ್ಮಪ್ಪ ಜೋಳದರಾಶಿ ಅವರು ಕೂಡ ಒಂದು ಗ್ರಾಮೀಣ ಭಾಗದಿಂದ ಬಂದು ಅವರೆಲ್ಲ ಶಾಲಾ ದಿನಗಳಲ್ಲಿ ಕೂಡ ಕೂಲಿ ಹೋಗ್ತಾಯಿದ್ರು. ಅವರು ಕೂಲಿ ಹೋಗಿ ಬದುಕು ಕಟ್ಟಿಕೊಂಡಂಥವ್ರು ಇವತ್ತು ದೊಡ್ಡ ಉದ್ಯಮಿಯಾಗಿ, ಪತ್ರಿಕೋದ್ಯಮಿಯಾಗಿ ಅವರೆಲ್ಲ ಕೆಲಸ ಮಾಡಿ ಇವತ್ತು ಇಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ನಮ್ಮಂಥವ್ರಿಗೆ ಹೇಗೆ ನಿಮಗೆ ಉತ್ತೇಜನ ನೀಡಿದೆವೋ ಅವರಿಗೂ ಕೂಡ ಉತ್ತೇಜನ ಸಿಕ್ಕು ಈ ರೀತಿ ಬೆಳೆದಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಪರೀಕ್ಷೆ ಹತ್ತಿರ ಬಂದಿರೋದ್ರಿಂದ ಸಾಕಷ್ಟು ಶಿಕ್ಷಕರು ಹೇಳಿರ್ತಾರೆ, ಪ್ರತಿಯೊಂದು ನಿಮಿಷ ಕೂಡ ನಿಮಗೆ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ನಾವು ಅನ್ಬೋದು, ಭಾಳಷ್ಟು ನೀವು ಕೇಳಿರ್ತೀರಿ, ಅಂಕಗಳೇ ಮುಖ್ಯ ಅಲ್ಲ ಅಂತ. ಸುಳ್ಳು. ಅಂಕಗಳು ಭಾಳ ಮುಖ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅಂಕಗಳು ಬರೋದು ಹೆಂಗೆ? ಅಧ್ಯಯನ ಮಾಡಿದಿರ್ತಾನೆ ಬರೋದು ಅಂಕಗಳು. ಅಧ್ಯಯನ ಯಾಕೆ ಮಾಡ್ತಾರೆ? ಅಧ್ಯಯನ ಪಠ್ಯಪುಸ್ತಕವನ್ನು ಯಾಕೆ ನಿರ್ಮಾಣ ಮಾಡ್ತಾರೆ ಅಂದರೆ, ನಿಮಗೆ ಜ್ಞಾನ ಹೆಚ್ಚಳ ಆಗಲಿ ಅಂತ ಒಂದು ಪಠ್ಯಪುಸ್ತಕ ನಿರ್ಮಾಣ ಮಾಡೋದು. ಹಂಗಾಗಿ ಅಂಕಗಳು ಕೂಡ ಭಾಳ ಮುಖ್ಯ ಆಗ್ತವೆ.
ನೀವು ಓದುವುದ್ರ ಮೂಲಕ ಹೆಚ್ಚು ಹೆಚ್ಚು ಅಧ್ಯಯನಶೀಲರಾಗುವ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆಯುವಂತಾಗಬೇಕು. ನಿಮ್ಮ ತಂದೆ ತಾಯಿ ತುಂಬ ಆಸೆ ಇಟ್ಕೊಂಡಿರ್ತಾರೆ, ನಿಮ್ಮ ಮೇಲೆ ಭಾಳ ಭರವಸೆಗಳನ್ನು ಇಟ್ಕೊಂಡಿರ್ತಾರೆ. ಆ ಭರವಸೆಗಳು ಈಡೇರಬೇಕು ಅಂದರೆ ನಾವು ಏನು ಯೋಚನೆ ಮಾಡಬೇಕು, ಬರೀ ಪಠ್ಯಪುಸ್ತಕ ಜ್ಞಾನ ಅದ್ರ ಬಿಟ್ಟು ಏನು ಯೋಚನೆ ಮಾಡದೆ ಒಳ್ಳೆಯ ಫಲಿತಾಂಶ ಬರಲಿ. ನಮಗೆ ಕೂಡ ಈ ಒಂದು ಬಾಲಕಿಯರ ಶಾಲೆಯಿಂದ ಒಂದು ಒಳ್ಳೆಯ ಫಲಿತಾಂಶ ಬರಲು ಅಂತ ನಮಗೂ ಗೊತ್ತಾಗಲಿ. ನಾವು ಕೂಡ ನಿಮ್ಮ ಸುದ್ದಿಗಳನ್ನು ಮಾಡಿ ನಮಗೂ ಖುಷಿಯಾಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಗುರುಗಳು ಮಾತಾಡ್ತಾರೆ, ನಿಮಗೆ ಉತ್ತೇಜನ ನೀಡ್ತಾರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸೌಭಾಗ್ಯವನ್ನು ಕಲ್ಪಿಸಿದಂಥ ನನ್ನ ಆತ್ಮೀಯ ಸಹೋದರ ತಿಮ್ಮಪ್ಪನವರಿಗೆ, ಇನ್ನೊಬ್ಬ ತಮ್ಮ ಮಂಜುನಾಥ್ ಅವರಿಗೆ, ಇಲ್ಲಿ ಗುರು ವೃಂದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮಲ್ಲಿ ಒಂದು 4 ಮಾತುಗಳನ್ನು ಒಬ್ಬ ಹಿರಿಯಳಾಗಿ ನಿಮಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ಯಾಕೆಂದರೆ ಇದು 10th, ಇದು ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಪರೀಕ್ಷೆ ಇದೆ. ಈ ಸರ್ಕಾರಿ ಶಾಲೆ ಏನಿದೆ, ಈ ಗರ್ಲ್ಸ್ ಹೈಸ್ಕೂಲ್ಗೆ ಭಾಳ ಚರಿತ್ರೆ ಇದೆ. ಇಲ್ಲಿ ಓದಿದಂಥವರು ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ತಹಸೀಲ್ದಾರ್ಗಳಾಗಿ, ಡಾಕ್ಟರ್ಸ್ ಆಗಿದ್ದಾರೆ, ರಾಜಕೀಯ ರಂಗದಲ್ಲಿ ಮಿಂಚಿದ್ದಾರೆ. ಇಂಥ ಒಂದು ಚರಿತ್ರೆ ಉಳ್ಳಂಥ ಇಂಥ ಸ್ಕೂಲಲ್ಲಿ ನೀವೇನು ಓದ್ತಾ ಇದ್ದೀರಲ್ಲ, ಇದು ನಿಮ್ಮ ಪುಣ್ಯ ಹೌದು. ಯಾಕೆಂದರೆ ಸರ್ಕಾರಿ ಶಾಲೆ ಅಂದ ತಕ್ಷಣವೇ ಎಲ್ಲರೂ ಬೇರಿಸ್ತಾರೆ. ಇವಾಗ ನೀವು 10th ಆದ ತಕ್ಷಣ PUCಗೆ ಹೋಗ್ತೀರಾ. PUCಗೆ ಹೋದ ತಕ್ಷಣವೇ ನಿಮಗೆ ಮೊದಲನೇ ಪರೀಕ್ಷೆ ಇಂಗ್ಲೀಷ್ನಲ್ಲಿ ಮಾತಾಡೋದು, ಇಂಗ್ಲೀಷ್ನಲ್ಲಿ ಕೇಳೋದು. ಬಹಳಷ್ಟು ಕಾನ್ವೆಂಟಿಂದ ಬಂದ ಹುಡುಗಿಯರು ನಿಮಗಲ್ಲಿ ಸಿಗ್ತಾರೆ. ಅವು ಬಂದಿದ್ದೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಇಂಗ್ಲೀಷ್ ಬಿಟ್ಟರೆ ಬೇರೆ ಏನು ಮಾತಾಡಲ್ಲ. ಅವ್ರಿಗೇನೆ ಸರಿಯಾದ ಗ್ರಾಮರ್ ನಾಲೆಡ್ಜ್ ಇಲ್ದಿದ್ರೂ ಇಂಗ್ಲೀಷ್ ಮಾತಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಹಳ್ಳಿಗಳಿಂದ ಬಂದಂಥ ಬಹಳ ಜನ ಹೆಣ್ಮಕ್ಳು ಭಾಳ ಸ್ಟೆಪ್ ಬ್ಯಾಕ್ ಆಗ್ತಾರೆ. ನಾನು ಇದನ್ನು ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಬೇರೆ ಭಾಷೆಗಳು ಕಲಿಯೋದು ಏನು ದೊಡ್ಡದೇನಲ್ಲ, ಅದನ್ನು ಆರಾಮವಾಗಿ ಕಲಿಬೋದು. ಬಟ್ ನಿಮ್ಮಲ್ಲಿ ನ್ಯೂನ್ಯತೆ ಬೆಳೆಸ್ಕೋಬಾರ್ದು. ಆಕೆ ಅಷ್ಟು ಪಟ ಅಂತ ಇಂಗ್ಲೀಷ್ನಲ್ಲಿ ಮಾತಾಡ್ತಾಳೆ, ನನಗೆ ಮಾತಾಡ್ಲಿಕ್ಕೆ ಬರಲ್ಲ, ಅದು ನ್ಯೂನ್ಯತೆ ಅಲ್ಲ. ಏನಂತಾರೆ, ಹಾಡ್ತಾ ರಾಗ ಕಲಿತಾ ಪಾಠ ಅಂದಂಗೆ ನೀವು ಕಲಿಬೇಕನ್ನೋದು ಸ್ವಇಚ್ಛೆ ಇರಬೇಕು. ಇವತ್ತು ನಿಜವಾಗಲೂ ನಿಮಗೆ ಮಿತ್ರ ಶತ್ರು ಯಾರು ಅಂತ ಗೊತ್ತಿದೆಯಾ? ಯಾರಿಗಾದರೂ ಯಾರಿದ್ದಾರೆ ನಿಮಗೆ ನಿಜವಾದ ಫ್ರೆಂಡ್ ಆ್ಯಂಡ್ ಶತ್ರು ಎನಿಮಿ? ಮೊಬೈಲ್, ಹೌದು ತಾನೇ? ಆ ಶತ್ರುನ ಬೆಳೆಸ್ಬೇಕು ಅಂದ್ರೂ ನೀವೇನೆ, ಮಿತ್ರನಾಗಿ ಯೂಸ್ ಮಾಡ್ಕೋಬೇಕಂದ್ರೂ ನೀವೇನೆ. ಇವತ್ತು ನೀವು ಎಲ್ಲಿವರೆಗೂ ಬಂದಿದ್ದೀರಿ ಅಂದರೆ, ಒಂದು ಕ್ವಶನ್ಗೆ ಪ್ರಶ್ನೆ ಕೇಳಿದ ತಕ್ಷಣ ಗೂಗಲ್ಗೆ ಹೋಗ್ಬಿಡ್ತೀರಿ. ಅಂದರೆ ಇನ್ನು ನೀವು ಯಾವ ರೀತಿ ಓದ್ತಾ ಇದ್ದೀರಿ ಅನ್ನೋದನ್ನು ಜ್ಞಾನ ನಿಮಗೆ ಇರಬೇಕು. ಇನ್ನೂ ನಾನು 6ನೇ ಕ್ಲಾಸ್ನಲ್ಲಿ ಓದಿದ ಪದ್ಯ ನನಗೆ ಇನ್ನೂ ನೆನಪಿದೆ. ನಮ್ಮ ಸರ್ ಹೇಳ್ಕೊಟ್ಟಿದ್ದು, ಅದನ್ನು ಕೇಳ್ತಿದ್ದೆ. ಅವಾಗವಾಗ ನಾನು ಹಾಡ್ತಿದ್ರೆ ನನ್ನ ಮೊಮ್ಮಕ್ಕಳು ನಗ್ತಾರೆ. ಯಾಕೆ ಅಂತಂದರೆ ನಮಗೆ ಫೌಂಡೇಶನ್ ಹಂಗಿತ್ತು. ನಿಮ್ಮ ಥರ ನಮಗೇನು ಆ ಟೈಮಲ್ಲಿ ಏನೋ ಒಂದು ಫೆಸಿಲಿಟಿ ಇರಲಿಲ್ಲ. ವಾರದ ಊಟ ಅಂತ ನಿಮ್ಮೆಲ್ಲರಿಗೂ ಯಾರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಡ ಮಕ್ಕಳು ಹಳ್ಳಿಗಳಿಂದ ಪಟ್ಟಣಕ್ಕೆ ಬಂದಾಗ ಅವರಿಗೆ ಊಟಕ್ಕೆ ತೊಂದರೆ ಆದಾಗ ಈ ಥರ ಹಾಸ್ಟೆಲ್ಗಳೆಲ್ಲ ಇರಲಿಲ್ಲ. ಶ್ರೀಮಂತರ ಮನೆಗಳಲ್ಲಿ ವಾರದ ಊಟಕ್ಕೆ ಅಂತ ಬಿಡ್ತಾ ಇದ್ರು. ಒಬ್ಬೊಬ್ಬರು ಶ್ರೀಮಂತರು 6 ಜನ, 5 ಜನ, 10 ಜನ ಈ ಥರ ಓದ್ತಾ ಇದ್ರು ಆ ಮಕ್ಕಳು. ಅಷ್ಟು ಕಷ್ಟಪಟ್ಟು ಓದಿದಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಜ್ಞಾನ ಸಂಪಾದನೆಗಾಗಿ ಬಂದ್ರಲ್ಲ, ಕಳಿಸಿದ್ರಲ್ಲ, ಆ ತಂದೆ ತಾಯಿಗೆ ಮೊದಲನೇ ಸರ್ ನಾನು ಹೃತ್ಪೂರ್ವಕವಾದ ನಮನಗಳನ್ನು ತಿಳಿಸ್ತೀನಿ ಮಕ್ಕಳ. ಯಾಕೆ ಅಂತಂದರೆ ಈಗಿನ ಕಾಲದ ನೀವೆಲ್ಲರೂ ಹೆಂಗಾಗ್ಬಿಟ್ಟಿದ್ದೀರಿ ಅಂದರೆ, ತಂದೆ ತಾಯಿ ನಿರ್ಲಕ್ಷ್ಯ. ನಿಮಗೆ ಅಮ್ಮ ಏನೋ ಒಂದು ಕೆಲಸ ಹೇಳ್ತಿರ್ತಾಳೆ, ಹೋಗಮ್ಮ ನಿನಗೇನು ಗೊತ್ತಿಲ್ಲ. ಅವರಪ್ಪನಿಗೆ ಹೋಗಪ್ಪ ನಿನಗೇನು ಯಾವಾಗಲೂ ಹೇಳಿದ್ದೇ ಹೇಳ್ತಿರ್ತೀಯ. ಇದು ಕಾಮನ್ ವರ್ಡ್ಸ್ ಎಲ್ಲ ಮಕ್ಕಳಲ್ಲಿ. ನಾನು ಪ್ರತಿ ಮನೆಯಲ್ಲಿ ಗಮನಿಸ್ತೀನಿ, ಅಮ್ಮ ನಿನಗೇನು ಗೊತ್ತಿಲ್ಲ, ಅಪ್ಪ ನೀನೇನು ಹೇಳಿದ್ದೆ ಹೇಳ್ತೀಯ. ಅದು ಅವರ ಅನುಭವದ ಪಾಠ, ನಿಮ್ಮದು ಪುಸ್ತಕದ ಪಾಠ. ಇಷ್ಟೇ ಡಿಫ್ರೆನ್ಸ್. ಅನುಭವದ ಪಾಠದ ಮುಂದೆ ಪುಸ್ತಕದ ಪಾಠ ಏನೂ ಅಲ್ಲ ಮಕ್ಕಳ. ಯಾಕೆ ಅಂತಂದರೆ ನಿಮ್ಮಲ್ಲಿ ತಿಳುವಳಿಕೆ ಅನ್ನೋದನ್ನು ಮೊದಲು ಸಂಘಟನೆ ಮಾಡಬೇಕು. ಒಂದು ಐಕ್ಯತೆ ಇರಬೇಕು, ಒಂದು ಫ್ರೆಂಡ್ಶಿಪ್ ಇರಬೇಕು. ಜೀವನದಲ್ಲಿ ಒಳ್ಳೆ ತಂದೆ ತಾಯಿ, ಒಳ್ಳೆ ಗುರು, ಒಳ್ಳೆ ಸ್ನೇಹಿತ, ಒಳ್ಳೆ ಜೀವನ ಸಂಗಾತಿ, ಈ 4 ಜನರು ನಿಮಗೆ ಸಿಕ್ಕಾಗ ನಿಮ್ಮ ಜನ್ಮ ಧನ್ಯ ಅಂತ ತಿಳ್ಕೊಂಬಿಡಿ ನೀವು. ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಫಸ್ಟು ಬಾಯಿಂದ ಬರೋದೇ ಟೆನ್ಷನ್. ಏನು ಟೆನ್ಷನ್ ಅಂದರೆ ಅರ್ಥ, ನಮಗೆ ನಿಜವಾಗ್ಲೂ 2 ಮಕ್ಕಳು ಆಗೋವರೆಗೂ ಟೆನ್ಷನ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರಲಿಲ್ಲ. ಈಗಿನ ಚಿಕ್ಕ ಹುಡುಗರು, ಅಜ್ಜಿ ಸುಮ್ಮನೆ ಟೆನ್ಷನ್ ಇಟ್ಬೇಡ, ನಾವು ಓದ್ಕೊತೀವಿ,
ಹಿಂಗೆ ಮಾತಾಡ್ತವೆ. ಟೆನ್ಷನ್ ಅಂದರೆ ಏನಾಗ್ತಿಲ್ಲ, ಟೆನ್ಷನ್ ಮುಂದೆ ಹಿಂದೆ ನೀವು ಇರ್ತೀರ. ದಯವಿಟ್ಟು ಆ ಟೆನ್ಷನ್ ಅನ್ನೋ ಪದನ ತಲೆಯಿಂದ ತೆಗೆದು ಹಾಕ್ಬಿಡಿ ಒಂದು. ಆಮೇಲೆ ಓದು ಒಂದೇ ನಿಮಗೆ ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ಜೀವನದಲ್ಲಿ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಬಹಳ ವಿದ್ಯಾವಂತರನ್ನಾಗಿ ನೋಡಬೇಕು, ಒಳ್ಳೆ ಅಧಿಕಾರರಾಗಿ ನೋಡಬೇಕು, ಇನ್ನೇನೇನೋ ಆಗಿ ನಿಮ್ಮನ್ನು ಊಹೆ ಮಾಡ್ಕೊಂಡಿರ್ತಾರೆ. ಆದರೆ ನೀವು ಯಾವ ರೀತಿ ಬೆಳೀತಾ ಇದ್ದೀರಿ ಅಂದರೆ, ಸಜ್ಜನ ಸಾಂಗತ್ಯ ಇದ್ದರೆ ನಿಮ್ಮ ದಾರಿನೇ ಬೇರೆ, ಅದೇ ದುರ್ಜನ ಸಂಘ ಇದ್ರೆ ನಿಮ್ಮ ದಾರಿನೇ ಬೇರೆ. ಇರ್ತಕ್ಕಂಥ ವಸ್ತು ಪ್ರಖ್ಯಾತಿಯಾದ ಶಿಕ್ಷಣ. ಯಾವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣದಲ್ಲಿ ತಲೆರಾಗ್ತಾರೋ, ಅಕ್ಬರ್ ಹೇಳಿದಾಗೆ ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಹೋಗಲ್ಲ, ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಮೊದಲಿಗೆ ಆದಾಗಿ ಸಂಸ್ಕಾರ, ಸರಸ್ವತಿ ಅವರಿಬ್ಬರು ಕಡೆ ನಮ್ಮ ಲಕ್ಷ್ಮಿ ಬರ್ತಾಳೆ. ಅರ್ಥ ಆಯ್ತಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೊತ್ತಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು? ಸಂವಿಧಾನದ ಶಿಲ್ಪಿ. ಅವರು ತಮ್ಮ ಬಾಲ್ಯದ ಜೀವನದಲ್ಲಿ ಸರ್ಕಾರಿ ಶಾಲೆ ಓದುವ ಜೊತೆಗೆ ಬಾಲ್ಯದ ಜೀವನದಲ್ಲಿ ತಿನ್ನುವುದಕ್ಕೆ ಊಟ ಇಲ್ಲ, ಓದುವುದಕ್ಕೆ ದೀಪ ಇಲ್ಲ, ಮನೆ ಇಲ್ಲ, ಆದರೆ ಬೀದಿ ದೀಪದಲ್ಲಿ ಕೂತು 34 ಪದವಿಯನ್ನು ಪಡ್ಕೊಂಡಿದ್ದಾರೆ. ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ಬಹಳ ಹತ್ತಿರದಿಂದ ಕಂಡಿರ್ತಕ್ಕಂಥ ವ್ಯಕ್ತಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿಗಳು. ಆದರೆ ಅವೆಲ್ಲ ಬದಿಗಿಟ್ಟು ಅವರನ್ನ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ರಾಷ್ಟ್ರಪತಿ, ಪ್ರಧಾನಮಂತ್ರಿಯವರಿಗೆ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟಿರೋದು ಯಾವುದಕ್ಕೆ ಗೊತ್ತಾ? ಯಾವುದಕ್ಕೆ? ಶಿಕ್ಷಣ. ಶಿಕ್ಷಣ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ. ಅರ್ಥ ಆಯ್ತಾ? ಯಾವ ವ್ಯಕ್ತಿ ಶಿಕ್ಷಣದಿಂದ ಏನಾದರೂ ಸಾಧನೆ ಮಾಡ್ತಕ್ಕಂಥ ಪ್ರಮುಖ ಅಸ್ತ್ರ. ಅಕ್ಕೋಳಿ ಹೇಳಿದ ಹಾಗೆ ಮೊಬೈಲ್ ತಲೆಯನ್ನು ತಗ್ಗಿಸುವಾಗಿ ಮಾಡುತ್ತದೆ, ಪುಸ್ತಕವು ತಲೆಯನ್ನು ಎತ್ತುವಾಗಿ ಮಾಡುತ್ತದೆ. ಅರ್ಥ ಆಯ್ತಾ? ಪುಸ್ತಕ ಮೊದಲು ಮೊಬೈಲ್ ಇಂದ ನಿಜವಾಗ್ಲೂ ಎರಡು ಅನುಕೂಲ ಅನಾನುಕೂಲ ಇದೆ. ನಿಮ್ಮ ವಯಸ್ಸಿದೆ ಅಲ್ಲ, ಬಹಳ ಪ್ರಮುಖವಾಗಿ ನಿಮ್ಮ ವಯಸ್ಸು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೆಟ್ಟ ವಿಷಯಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ, ಕೆಟ್ಟ ವಿಷಯಗಳಿಗೆ. ಆದರೆ ಈ ವಯಸ್ಸಿನಲ್ಲಿ ನೀವು ಕೆಟ್ಟ ವಿಷಯಗಳನ್ನು ಬದಿಗಿಟ್ಟು ಪ್ರಮುಖ ಒಳ್ಳೆಯ ವಿಷಯಗಳನ್ನು ಮುಂಚೂಣಿಗೆ ತಂದಾಗ ನಿಮ್ಮ ಜೀವನ ಉಜ್ವಲವಾದ ಭವಿಷ್ಯವನ್ನು ಕಂಡುಕೊಳ್ತದೆ. ಅರ್ಥ ಆಯ್ತಾ? ಅದಕ್ಕೆ ಮಕ್ಕಳೇ ಜಾಸ್ತಿ ಮಾತಾಡೋದನ್ನ ಬಹಳ ಮಾತಾಡ್ಬೇಕಂತ ಅನ್ಕೊಂಡೆ, ಆದ್ರೆ ಗುರುಗಳು ಮಾತಾಡ್ತಾರೆ, ದೂರದ ಊರಿಂದ ಬಂದಿದ್ದಾರೆ. ನೀವು SLC ನಲ್ಲಿ ಯಾವುದೇ ಟೆನ್ಷನ್ ತಗೊಳ್ಬೇಡಿ. ನಾನು ನಿಜವಾಗ್ಲೂ ಮತ್ತೊಮ್ಮೆ ಭಾವನ 613 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎಲ್ಲರ ಮುಖ ಜೋರಾದ ಚಪ್ಪಾಳೆ ಹೊಡಿ. ನೋಡಿ, ಭಾವನನ್ನು ಇವೆಲ್ಲ ನಿನ್ನ ಸಹೋದರಿಯನ್ನು ನೀವು ಮಾಡಲಾಗಿ ತಗೊಂಡು ನೋಡಿ, ಇಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ನನ್ನ ಪ್ರೀತಿಯ ನನ್ನ ಎಲ್ಲ ವಿದ್ಯಾರ್ಥಿಗಳು, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಹಲವಾರು ರೀತಿಯ ಕನಸುಗಳನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಮ ತಂದೆ ತಾಯಿಗಳು ಕೂಲಿ ಮಾಡುವುದರ ಮುಖಾಂತರ, ಬೇರೆ ವ್ಯವಸಾಯ ಮಾಡೋದ್ರ ಮುಖಾಂತರ, ಇವೆಲ್ಲ ನಾವೆಲ್ಲ ನನ್ನೆಲ್ಲ ಕುಟುಂಬಗಳು ಬಡ ಕುಟುಂಬದ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ನನ್ನ ವಿದ್ಯಾರ್ಥಿಗಳು ಬಡತನದಿಂದ ಬಂದ ವಿದ್ಯಾರ್ಥಿಗಳೇ. ಆದ್ರೆ ಬಡತನವನ್ನು ದೂರ ಮಾಡೋದು ನೋಡಿ, ಬಡತನದಲ್ಲಿ ಹುಟ್ಟೋದು ನಮ್ಮ ಅದೃಷ್ಟ ಅಂತ ಮಾಡಿ ಬಡತನದಿಂದಲೇ ಸಾಯಬಾರ್ದು. ನಾವೆಲ್ಲ ಬಡತನದ ಒಂದು ಬದಿಗಿಟ್ಟು ನಾವು ಶಿಕ್ಷಣದಲ್ಲಿ ಪ್ರಖ್ಯಾತಿ ಪಡೆದು ಬಡತನವನ್ನು ತೊರೆಯಬೇಕು. ಬಡತನದಲ್ಲಿ ಹುಟ್ಟಬೇಕು, ಕಮಿಟ್ಮೆಂಟ್ ಇರಬೇಕು, ಹಾಗಾದ್ರೆ ಮಾತ್ರ ನಿಮ್ಮ ಜೀವನ ಉಜ್ವಲ ಆಗಿರುತ್ತೆ. ಅದಕ್ಕೆ 18ನೇ ತಾರೀಕು ಬರ್ತಕ್ಕಂಥ ಎಕ್ಸಾಮ್ ಯಾವುದೇ ಧೈರ್ಯ ನೀವು ಹೇಗಿರ್ಬೇಕಂದ್ರೆ, ಗಂಡನ ಮನೆಗೆ ಹೋಗುವಾಗ ಒಂದು ಹೆಣ್ಣು ಕಷ್ಟದ ಸ್ಥಿತಿಯಲ್ಲಿ ಹೋಗ್ತಾರೆ, ಆದ್ರೆ ತವರು ಮನೆಗೆ ಬರುವಾಗ ಹೆಣ್ಣು ಹೆಂಗ್ ಬರ್ತಾಳೆ ಬರ್ತಾ ಬಹಳ ನಗುಲಗಿಂತ ಬರ್ತಾರೆ. ಅದಕ್ಕೆ ಎಕ್ಸಾಮ್ ಆಗಿ ತವರು ಮನೆಗೆ ಯಾವ ತರ ಹೋಗ್ತೀವಿ ನಮ್ಮ ನೀವೆಲ್ಲ ವಿದ್ಯಾರ್ಥಿಗಳು ತವರು ಮನೆಗೆ ಹೋಗುವಾಗ ಖುಷಿ ಅಂತ ನಗ್ತಾ ಎಕ್ಸಾಮ್ ಚೆನ್ನಾಗಿ ಬರೀರಿ. ನೀವು ಒಳ್ಳೆ ಅಂಕಗಳನ್ನು ಪಡೆದು ಈ ಶಾಲೆಗೆ ಕೀರ್ತಿ ತರ್ತಕ್ಕಂಥ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಆಗ್ತಾರಂತ ಆಶಾಭಾವನೆ ವ್ಯಕ್ತಪಡಿಸ್ತಾ 2 ಮಾತು ಮುಗಿಸ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.